ಅಪಾರ್ಟ್ಮೆಂಟ್ನ ಹಿರಿಯರೆಲ್ಲ ಸೇರಿ ಒಳಚರಂಡಿಗೆ ತೊಂದರೆಯಾಗುತ್ತೆ ಅಂತ ಅಲ್ಲಿದ್ದ ಮರ ಕಡಿಯಲು ಮುಂದಾಗಿದ್ರು. ಈ ವೇಳೆ ಮರಕ್ಕೆ ಆಸರಿಯಾದ ಮುದ್ದು ಮಕ್ಕಳು ದೇಣಿಗೆ ಸಂಗ್ರಹಿಸಿ ಮರವನ್ನ ಉಳಿಸಿದ್ದಾರೆ. ಅದು ಹೇಗೆ ಅಂತ ತಿಳ್ಕೋಬೇಕಾ? ಈ ಸ್ಟೋರಿ ನೋಡಿ. ಬೆಳ್ಳಂದೂರು ಕೆರೆಯ ಬಳಿ ಇರುವ ಯುಫೋರಿಯಾ ಅಪಾರ್ಟ್ಮೆಂಟ್ ಅಲ್ಲಿ ಅತ್ತಿಹಣ್ಣಿನ ವಿಶಾಲವಾದ ಮರವಿದೆ. ಈ ಮರದ ಬೇರುಗಳು ಅಪಾರ್ಟ್ಮೆಂಟ್ನ ಒಳಚರಂಡಿಯನ್ನ ಒಡೆಯುವ ಹಂತದಲ್ಲಿತ್ತು. ಈ ಸಮಸ್ಯೆಗೆ ಅಪಾರ್ಟ್ಮೆಂಟ್ನ ಹಿರಿಯರು ಕಂಡುಕೊಂಡ ಮಾರ್ಗ ಅದನ್ನ ಕಡಿಯೋದು. ಆದ್ರೆ ಈ ಮರದ ನೆರಳಿನಲ್ಲಿ ಆಡಿಕೊಂಡು ಬೆಳೆದ 2 ಪುಟಾಣಿ ಜೀವಗಳು ಮರ ಕಡಿಯುವುದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ. 9 ವರ್ಷದ ಪಾರ್ಥ ಚೌಧರಿ ಮತ್ತು 7 ವರ್ಷದ ಅರ್ಜುನ್ ಚೌಧರಿ ಎಂಬ ಈ ಇಬ್ಬರು ಮಕ್ಕಳು ಹಿರಿಯರಿಗೆ ಪ್ರಶ್ನೆಯ ಮೇಲೆ ಪ್ರಶ್ನೆ ಹಾಕಿ ತಬ್ಬಿಬ್ಬಾಗಿಸಿದ್ದಾರೆ. ಮಕ್ಕಳ ವಾದಕ್ಕೆ ತೇಪೆ ಹಚ್ಚುವ ಸಲುವಾಗಿ ಈ ಮರವನ್ನ ಕೆಡವಿ 3 ಸಸಿಗಳನ್ನ ನೆಡೋದಾಗಿ ಓಲೈಸಿದ್ದಾರೆ ಹಿರಿಯರು. ಅದಕ್ಕೂ ಈ ಪುಟಾಣಿಗಳು ಬಗ್ಲಿಲ್ಲ. ಸಸಿ ಬೆಳೆದು ಇಷ್ಟು ದೊಡ್ಡ ಮರವಾಗಲು ಸುಮಾರು ವರ್ಷಗಳೇ ಬೇಕು. ಅಲ್ಲಿವರೆಗೆ ಅದಕ್ಕೆ ಪರ್ಯಾಯವಾಗಿ ಏನ್ ಮಾಡ್ತೀರಿ ಎಂದು ಪ್ರಶ್ನೆ ಮುಂದಿಟ್ರು. So the manager decided to cut it. Okay. So me and my brother Arjun, we decided to save it. So first we dug around it, we cut the roots, then we put the root barrier, and then we took some polythene type of thing. We put mud with nutrients and tied it on the roots so they grow again. We went to different people's house and collected money. And my father told how could a idea be by getting the money by Paytm also. So then we made a video. Okay. And we went to different people's houses. Okay. And collected money. ಇನ್ನು ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವ ಸಲುವಾಗಿ ಮಕ್ಕಳು ಮೊರೆ ಹೋಗಿದ್ದು ಮರಗಳ ವೈದ್ಯರ ಬಳಿ. ಸ್ಥಳಕ್ಕೆ ಭೇಟಿ ನೀಡಿದ ಏಷ್ಯಾದ ಏಕೈಕ ಮರಗಳ ವೈದ್ಯ ವಿಜಯ್ ನಿಶಾಂತ್ ಪರಿಶೀಲನೆ ನಡೆಸಿ ಅದಕ್ಕೆ ರೂಟ್ ಬ್ಯಾರಿಯರ್ ಅಥವಾ ಬೇರಿಗೆ ತಡೆ ಒಡ್ಡುವುದನ್ನ ಅಳವಡಿಸಿ ಮರವನ್ನ ಉಳಿಸೋದಾಗಿ ಹೇಳಿದ್ರು. ಆದ್ರೆ ಈ ರೂಟ್ ಬ್ಯಾರಿಯರ್ಗೆ ಹಾಗೂ ಅಗೆಯುವ ಕೆಲಸಕ್ಕೆ ಸುಮಾರು 25,000 ಖರ್ಚಾಗಬಹುದು ಅಂತ ಅಂದಾಜಿಸಲಾಗಿದೆ. ಮರ ಉಳಿಸಲು ತಗುಲುವ ಖರ್ಚಿನ ಸ್ವಲ್ಪ ಭಾಗವನ್ನ ಅಪಾರ್ಟ್ಮೆಂಟ್ ಮಂಡಳಿ ಕೊಡೋದಾಗಿ ತಿಳಿಸಿತ್ತು. ಉಳಿದ ಹಣಕ್ಕಾಗಿ ದೇಣಿಗೆ ಸಂಗ್ರಹಿಸೋದಾಗಿ ಪುಟಾಣಿಗಳು ನಿಶ್ಚಯಿಸಿದ್ರು. ಇಲ್ಲಿ ಒಂದು ಪಿಟ್ ಮಾಡಿದ್ದಾರೆ. ಅದ್ರ ಒಳಗಡೆ ಅದು ರೂಟ್ಸ್ ಎಲ್ಲ ಸ್ವಲ್ಪ ಕಟ್ ಮಾಡಿ ಬ್ಯಾಂಡೇಜ್ ಹಾಕಿದ್ದಾರೆ. ಅದಕ್ಕೆ ರೂಟ್ಸ್ ಎಲ್ಲ ಇವಾಗ ಸ್ವೇಜ್ ಸಿಸ್ಟಮ್ ಕಡೆ ಬೆಳೆಯಲ್ಲ, ಡೌನ್ ಹೋಗ್ಬಿಟ್ಟು ಬೆಳೆಯುತ್ತೆ, ಡ್ಯಾಮೇಜು ಮಾಡಲ್ಲ. ಇದಕ್ಕೆಲ್ಲ ನಮ್ಮ ಮಕ್ಕಳೇ ತುಂಬ ಹೆಲ್ಪ್ ಮಾಡಿದ್ದು. ಇವರೆಲ್ಲ ಹೋಗ್ಬಿಟ್ಟು ಖರ್ಚು ಅವರು 25,000 ಹೇಳಿದ್ದು. ಅದಕ್ಕೆ ಇವರಿಬ್ಬರು ಹೋಗ್ಬಿಟ್ಟು ಎಲ್ಲರ ಮನೆಗೆ ಹೋಗ್ಬಿಟ್ಟು ಡೊನೇಷನ್ ಎಲ್ಲ ಕೇಳಿಬಿಟ್ಟು ಒಂದು 8,000 ಕಲೆಕ್ಟ್ ಮಾಡಿದ್ರು. ದೊಡ್ಡ ಮರಗಳ ಬೇರುಗಳು ಕಟ್ಟಡದ ಬುಡಕ್ಕೆ ಹೋಗಿ ಸಮಸ್ಯೆ ಉಂಟು ಮಾಡೋದು ಸಾಮಾನ್ಯ. ಆದ್ರೆ ಇದಕ್ಕೆ ಪರಿಹಾರ ಮರಗಳನ್ನ ಕಡಿಯೋದಲ್ಲ, ಬದಲಾಗಿ ರೂಟ್ ಟ್ರೀಟ್ಮೆಂಟ್ ಮೂಲಕ ರೂಟ್ ಬ್ಯಾರಿಯರ್ ಅನ್ನ ಅಳವಡಿಸಿ ಈ ಸಮಸ್ಯೆ ಬಗೆಹರಿಸಬಹುದು. ಜನರಲ್ಲಿ ಈ ಕುರಿತು ಜಾಗೃತಿ ಮೂಡಿಸುವ ಅವಶ್ಯಕತೆ ಇದೆ. ಬಾಲಕೃಷ್ಣ ವಿ, ಸುದ್ದಿ ಟಿವಿ, ಕೆಆರ್ ಪುರ.